ಬೆಲೆ ಏರಿಕೆ ಸಮರ್ಥಿಸಿಕೊಂಡ ಸಚಿವ ಕೆ ವೆಂಕಟೇಶ್. ರಾಜ್ಯದಾದ್ಯಂತ ದುಬಾರಿ ದುನಿಯಾದ ಕುರಿತು ಜನಾಕ್ರೋಶ, ಬಿಜೆಪಿಗೆ ತಿರುಗೇಟು ನೀಡಿದ ವೆಂಕಟೇಶ್. ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಲೆ ಏರಿಕೆಯನ್ನು ಜನಾಕ್ರೋಶದ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸಮರ್ಥಿಸಿಕೊಂಡರು. ಹಾಲಿನ ದರ 4 ರು ಏರಿಕೆ, ಹಣ ಸಂಪೂರ್ಣ ರೈತರಿಗೆ ಕೊಡ್ತೀವಿ. ಏರಿಕೆ ಮಾಡಿರುವ ಹಣವನ್ನು ರೈತರಿಗೆ ನೀಡಲು ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚನೆಯನ್ನ ನೀಡಿದ್ದೇವೆ. ಬೆಲೆ ಏರಿಕೆಗೆ ಬಿಜೆಪಿ ವಿರೋಧ ವಿಚಾರ. ಹಾಲು, ಮೊಸರು, ಕರೆಂಟು ಎಲ್ಲ ಜಾಸ್ತಿ ಆಯ್ತು ಅಂತ ಬೊಂಬಡ ಹೊಡಿತಾ ಇದ್ದಾರೆ. ಕೇಂದ್ರದಲ್ಲಿ ಮನಮೋಹನ್ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ 60 ರೂಪಾಯಿ ಇತ್ತು. ಈಗ 103 ರೂಪಾಯಿ ಆಗಿದ್ರೂ ಯಾರು ಸಹ ಮಾತಾಡ್ತಾನೆ ಇಲ್ಲ. ಇದು ಜನರಿಗೆ ಹೊರೆ ಅಲ್ವಾ? ಯಾಕೆ ಯಾರು ಕೇಳ್ತಾ ಇಲ್ಲ? ಬಿಜೆಪಿಗೆ ಸಚಿವ ವೆಂಕಟೇಶ್ ತಿರುಗೇಟು. ಗ್ಯಾರಂಟಿಗೆ ಹಣ ಹೊಂದಿಸಲು ಬೆಲೆ ಏರಿಕೆ ಎಂಬ ಆರೋಪದ ವಿಚಾರ. ಬೆಲೆ ಏರಿಕೆಗೂ ಗ್ಯಾರಂಟಿಗೂ ಯಾವುದೇ ಸಂಬಂಧ ಇಲ್ಲ. 25 ವರ್ಷಗಳ ಹಿಂದೆ ಇದ್ದ ಬೆಲೆಯನ್ನು ಈಗಲೂ ಮುಂದುವರಿಸಲು ಆಗುತ್ತಾ ಎಂದರು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. 4 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದೆ. ಅದು ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. 100% ರೈತರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ. ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. ಸರ್, ಒಂದು ಕಡೆ ಹಾಲು ಮೊಸರು ಆಯಿತು ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 60 ರೂಪಾಯಿನ 55, 60 ರೂಪಾಯಿ ಪೆಟ್ರೋಲ್ ಇತ್ತು. ಈಗ 103 ರೂಪಾಯಿ ಕೊಡ್ತಾರೆ. ಯಾರು ಮಾತಾಡ್ತಾ ಇಲ್ಲ. ಅದರ ಸಮರ್ಥನೆ ಮಾಡ್ಕೊತಾ ಇದ್ರೆ ಅಂತ ಸಮರ್ಥನೆ ಹೇಳೋದು. ಯಾರು 4 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ಮೊಸರು ಜಾಸ್ತಿ ಆಯಿತು, ಹಾಲು ಜಾಸ್ತಿ ಕರೆಂಟ್ ಜಾಸ್ತಿ ಆಯ್ತು, ಬೊಂಬೆ ಹೊಡಿತಾರಲ್ಲ. ಯಾಕೆ ಸುಮ್ಮನೆ ಇದ್ದಾರೆ? ಅದನ್ನು ಕೇಳಬೇಕಲ್ಲ. ಏನು 47 ರೂಪಾಯಿ 50 ರೂಪಾಯಿ ಡೀಸೆಲ್ ಇತ್ತು, 95 ರೂಪಾಯಿ ತಗೋದು. ಅದೆಲ್ಲ ಜನಕ್ಕೆ ಸಾಕಾಗಿದೆ. ಭಾರ ಅಲ್ವಾ ಇದು? ನಾವು ನೇರವಾಗಿ ರೈತರು ಕೊಡೋದಿಲ್ಲ. ಯಾರು ಉತ್ಪಾದನೆ ಮಾಡ್ತಾರೆ ಹಾಲನ್ನ ಅವ್ರಿಗೋಸ್ಕರ ಅವರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ರು. ನಾವು ಗ್ರಾಹಕರ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಹೊರೆ ಆಗಬಾರ್ದು, ರೈತರು ಅನ್ಯಾಯ ಆಗಬಾರ್ದು ಕೇಳಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಅದಕ್ಕೋಸ್ಕರ 4 ರೂಪಾಯಿ ಮಾತ್ರ. ಸರ್, ಹಾಲು ಮೊಸರು ಸರ್ ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತಾರೆ ಸರ್ ಬಿಜೆಪಿ. ಮತ್ತೆ ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವೀಗ 25 ವರ್ಷ ಇದ್ದ ರೇಟ್ ಇನ್ನೂ ಮುಂದುವರ್ಸೋಕ್ಕಾಗುತ್ತೇನ್ರಿ? ಈಗ ಇದು KSRTC ಬಸ್ಗಳು ಹಳೆ ರೇಟನ್ನೇ ಮುಂದುವರ್ಸೋಕ್ಕಾಗುತ್ತೆ. ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಈಗ? ಅದ್ರ ತಕ್ಕಾಗಿ ನಾವು ಇದು ಮಾಡ್ಬೇಕಲ್ವ. ಸರ್, ಈಗ ಬಂಡೀಪುರ ನೈಟ್ ಬ್ಯಾನ್ ಬಗ್ಗೆ ಏನು ಮಾಹಿತಿ ಇಲ್ಲ, ಏನು ಪ್ರಸ್ತಾಪ ಏನೂ ಇಲ್ಲ. ಏನಾದರೂ ಒತ್ತಡ ಇದೆ ಅಷ್ಟೇ. ನಾವು ಅದ್ರ ಬಗ್ಗೆ ನಾವೇನು ಈಗ ಚರ್ಚೆ ಆಗ್ತಿದೆ ರಾಜಣ್ಣ ಅವ್ರದ್ದು. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲಪ್ಪ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದೀವಿ ಸರ್ಕಾರ. ಅವ್ರು ಏನು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ನಾವು ಎನ್ಕ್ವೈರಿ 40 ರಿವೀಲ್ ಮಾಡಿದ್ರು. ನನಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ತಾರಪ್ಪ. ಯಾರು ಇದ್ರಲ್ಲಿ ಈಚೆಗೆ ಬರ್ಬೇಕಲ್ಲ. ಈ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ರಾಜನವರು ಎನ್ಕ್ವೈರಿ ಮಾಡೋಣ. ಅದಕ್ಕೆ ಸಚಿವ ಸಂಪುಟ ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಕೇಳಿದ್ರು. ಥ್ಯಾಂಕ್ ಯು ಸರ್.